ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರಿದು ಯಾರಿದು? ಸೊ ಇವತ್ತಿನ ವ್ಲಾಗಲ್ಲಿ ನಾನು ಆಫೀಸಿಗೆ ಹೋಗುವಂತಹ ಡೇ ಇನ್ ಮೈ ಲೈಫ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ನಾನು ಮನೆಯ ಆಫೀಸನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನ ನೀವು ವಿಡಿಯೋನಲ್ಲಿ ನೋಡ್ತೀರಾ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನಾನು ಮಾರ್ನಿಂಗಿಂದ ಕ್ಲಿಪ್ಸ್ ತುಂಬಾ ತೆಗ್ದಿಟ್ಟಿದ್ದೀನಿ, ನಾನು ಯಾವ್ಯಾವ ಕೆಲಸ ಮಾಡ್ತೀನಿ ಅಂತ ಹೇಳಿ. ಸೊ ಅದನ್ನೆಲ್ಲ ನೋಡ್ಕೊಂಬನ್ನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮಿಲಿ ಲೈಫ್ನ ಮತ್ತು ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಗೃಹಿಣಿಯಿಂದ ಮಾತ್ರ ಸಾಧ್ಯ. ನಾನು ನಮ್ಮನೆ ಗೃಹಿಣಿ ಆಗಿರೋದ್ರಿಂದ ಎಲ್ಲ ಕೆಲಸನೂ ನಾನೇ ನಿಭಾಯಿಸಬೇಕಾಗತ್ತೆ. ನನಗೆ ಹೆಲ್ಪಿಂಗಿಗೆ ಅಂತ ಯಾರೂ ಇರೋದಿಲ್ಲ. ಹಸ್ಬೆಂಡು ಅವ್ರ ಕೈಯಲ್ಲಿ ಆದಷ್ಟು ಹೆಲ್ಪ್ನ ನನಗೆ ಖಂಡಿತ ಮಾಡ್ತಾರೆ. ಮಗನಿಗೂ ಅಷ್ಟೇ, ಏನಾದರೂ ತೊಗೊಂಬಂದು ಕೊಡು ಅಂತಂದರೆ ತೊಗೊಬಂದು ಕೊಡ್ತಾನೆ. ಆ ಹೆಲ್ಪೇ ಸಾಕು ಅವನ ಕಡೆಯಿಂದ ನನಗೆ. ಆದರೂ ನಾವು ಮಾಡೋವಂಥ ಕೆಲಸ ನಾವು ಮಾಡಿದ್ರೇ ನಮಗೆ ತೃಪ್ತಿ ಆಗೋದಲ್ವ. ಸೊ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಕೆಲಸ ಇದ್ದೇ ಇರುತ್ತೆ. ಸೊ ಅದು ನನಗಿಷ್ಟ. ನಮ್ಮ ಮನೆ ಕೆಲಸನ ನಾವು ಮಾಡ್ಕೊಳ್ಳೋದರಲ್ಲೇ ನಮಗೊಂಥರ ಖುಷಿ ಅಲ್ವಾ. ನನಗದು ತುಂಬಾ ಇಷ್ಟ. ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎದ್ದಿದ್ದ ಹಾಸಿಗೆಗಳನ್ನೆಲ್ಲ ನಾನು ಮಡಚಿಟ್ಬಿಡ್ತೀನಿ. ತುಂಬ ಬೇಗನೂ ಎದ್ದೊಳೋದಿಲ್ಲ, ತುಂಬ ಲೇಟಾಗೂ ಎದ್ದೊಳೋದಿಲ್ಲ. 5:30 ಹಂಗೆ ಎದ್ದೊಳ್ತೀನಿ. 5:30ರಿಂದ 6 ಗಂಟೆ ಒಳಗಡೆ ಎದ್ದೊಳ್ತೀನಿ. ಎದ್ದಿದ್ದಾದಮೇಲೆ ನನ್ನ ದಿನನಿತ್ಯ ಕಾರ್ಯಗಳೇನೇನಿದೆ ಅದೆಲ್ಲ ಮುಗಿಸ್ಕೊಂಡು ಹಾಗೆ ಫಸ್ಟ್ ಬ್ರಷ್ ಮಾಡ್ಕೊಂಬಿಡ್ತೀನಿ. ನನಗೆ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೋತೀನಿ. ನಾನು ಕೆಲಸ ಮಾಡೋಕ್ಕಿಂತ ಮುಂಚೆ ಏನಾದರೂ ಸಾತ್ವಿಕ್ ಎದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಅವನಿಗೆ ಡಿಸ್ಟರ್ಬ್ ಆಗದೇ ಇರೋ ಥರ ಸೌಂಡ್ ಮಾಡ್ದೇ ನಾನು ಕೆಲಸ ಮುಗಿಸ್ಕೋತೀನಿ. ಫಸ್ಟು ಬ್ರಷ್ ಮಾಡಿಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಒಂದ್ಸರಿ ಜಸ್ಟ್ ನೀರು ಹಾಕಿ ಕೈಕಾಲೆಲ್ಲ ತೊಳ್ಕೊಂಡು ಅದಾದಮೇಲೆ ನಾನು ಕಿಚನ್ಗೆ ಹೋಗಿ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಕಿಚನ್ಗೆ ಕಾಲಿಟ್ಟರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಾನು ಬೇಗ ಟಿಫನ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಪಡ್ಡು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ನಾವು ಬುಗ್ಗ ಅಂತ ಕರಿತೀವಿ. ಸೊ ಪಡ್ಡುನ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಪಡ್ಡುನ ಮಾಡ್ತಾರೆ. ತುಂಬ ಜನ ಒಗ್ಗರಣೆಯನ್ನು ಹಾಕಿ ಅದಾದಮೇಲೆ ಹಿಟ್ಟಿಗೆ ಬೆರೆಸ್ಕೋತಾರೆ. ನಾನು ಒಗ್ಗರಣೆ ಎಲ್ಲ ಏನೂ ಹಾಕೋದಿಲ್ಲ. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಕುಯ್ದು ನಾನು ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟ್ ಇದ್ದರೆ ಕ್ಯಾರೆಟು ಹಾಕ್ಕೋತಿದ್ದೆ, ಬಟ್ ಕ್ಯಾರೆಟ್ ಇರಲಿಲ್ಲ ಮನೆಯಲ್ಲಿ. ನಾರ್ಮಲಾಗೆ ಹಾಕಿ ಮಾಡ್ತಾಯಿದ್ದೀನಿ. ನೈಟೇ ಪಾತ್ರೆಗಳನ್ನೆಲ್ಲ ನಾನು ತೊಳೆದಿಟ್ಬಿಡ್ತೀನಿ. ಬೆಳಗ್ಗೆ ಅಷ್ಟರೊಳಗಡೆ ನೀರೆಲ್ಲ ಸೋರಿರುತ್ತೆ. ಬೆಳಗ್ಗೆ ಎದ್ದು ನಾನು ಪಾತ್ರೆಗಳನ್ನು ಜೋಡಿಸ್ಕೋತೀನಿ ಹಾಗೆ ಅಡುಗೆ ಮಾಡ್ತಾ. ಎಲ್ಲ ತಾಯಿರೂ ಅಷ್ಟೇ ಅಲ್ವಾ, ಒಂದೇ ಕೆಲಸನ ಅಟ್ ಎ ಟೈಮಲ್ಲಿ ಮಾಡೋದಕ್ಕಿಂತ 4-5 ಕೆಲಸನ ಅಟ್ ಎ ಟೈಮಲ್ಲಿ ಮಾಡೋದೇ ಜಾಸ್ತಿ. ನಾನು ಹಾಗೇ ಒಂದು ಕಡೆ ಟೀ ಮಾಡ್ತಾಯಿರ್ತೀನಿ, ಒಂದು ಕಡೆ ಅಡುಗೆ ಮಾಡ್ತಾಯಿರ್ತೀನಿ. ಹಾಗೆ ಇನ್ನೊಂದು ಕಡೆ ಸಾತ್ವಿಕಿಗೆ ಬಾಕ್ಸ್ಗೆ ಬೇಕಾಗಿರೋವಂತಹ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಕಟ್ ಮಾಡಿ ಒಂದು ಸೈಡಲ್ಲಿ ಇಡ್ತೀನಿ. ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಎತ್ತಿರ್ತೀವಲ್ಲ ಬೆಳಗ್ಗೆ ಹೊರಗಡೆ, ಸ್ವಲ್ಪ ಕೋಲ್ಡ್ ಇರುತ್ತೆ ಅಂತ ಹೇಳಿ ಕಟ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆಚೆಗಡೆ ಕೂಡ ಇಟ್ಟಿರ್ತೀನಿ. ಇಟ್ಟಿದ್ದಾದಮೇಲೆ ಹಾಗೆ ಟೀ ತೊಗೊಂಡೋಗಿ ಹಸ್ಬೆಂಡ್ ಅವ್ರಿಗೆಲ್ಲ ಕೊಟ್ಟಿದ್ದಾದಮೇಲೆ ನಾನು ಬಾಕ್ಸ್ಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಬುಗ್ಗ ಮಾಡ್ತಾಯಿದ್ದೀವಿ. ಸಾತ್ವಿಕಿಗೆ ತಿನ್ನೋಕ್ಕೂ ಸ್ವಲ್ಪ ಈಸಿಯಾಗಿರುತ್ತೆ ಎತ್ಕೊಂಡು ತಿನ್ನೋದಕ್ಕೆ. ರೈಸ್ ಮಾಡಿದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಅವನನ್ನು ನೋಡ್ಕೋತಾರಲ್ವ, ಆಯಮ್ಮ ಅವರೇ ತಿನ್ನಿಸ್ಕೋತಾರೆ. ಆದರೆ ಈ ದೋಸೆ, ಇಡ್ಲಿ, ಪಡ್ಡು ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಊಟ ಮಾಡ್ಕೋತಾನೆ. ಮ್ಯಾಕ್ಸಿಮಮ್ ನಾನು ಬಾಕ್ಸಿಗೆ ರೈಸ್ ಐಟಮ್ಗಿಂತ ಚಪಾತಿ, ದೋಸೆ, ಇಡ್ಲಿ ಈ ರೀತಿ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ವೀಕ್ ಡೇಸಲ್ಲಿ. ಸಾತ್ವಿಕು ಬೆಳಗ್ಗೆಯಿಂದ ಸಂಜೆ ತನಕ ಡೇ ಕೇರಲ್ಲಿರೋದ್ರ ಕಾರಣ ನಾನೊಂದು 4-5 ಬಾಕ್ಸ್ ಅವನಿಗೆ ಕೊಟ್ಟು ಕಳಿಸ್ತೀನಿ. ಬೆಳಗ್ಗೆಗೆ ಮತ್ತು ಸಂಜೆಗೆ ಟಿಫನ್ ಒಂದು 2 ಬಾಕ್ಸಲ್ಲಿ ಹಾಕ್ತೀನಿ. ಹಾಗೆ ಒಂದು ಬಾಕ್ಸಲ್ಲಿ ಕುಕುಂಬರು ಮತ್ತು ಆ್ಯಪಲ್ ಹಾಕಿದ್ದೀನಿ. ಇನ್ನೊಂದು ಬಾಕ್ಸಲ್ಲಿ ಗ್ರೇಪ್ಸ್ನ ಹಾಕಿದ್ದೀನಿ. ಬೇರೆ ಏನಾದರೂ ಮನೆಯಲ್ಲಿ ಸ್ನ್ಯಾಕ್ಸ್ ಇತ್ತು ಅಂತಂದರೆ ಬಿಸ್ಕೆಟ್ ಅಥವಾ ಏನಾದರೂ ಚಿಪ್ಸ್ ಏನಾದರೂ ಇತ್ತು ಅಂತಂದರೆ ನಾನು ಅದನ್ನು ಕೂಡ ಹಾಕಿ ಕಳಿಸ್ತೀನಿ. ಸಂಜೆ ತನಕ ಮಗು ಹೊಟ್ಟೆ ಹಚ್ಕೊಂಡಿರಬಾರ್ದು ಅನ್ನೋದು ನನ್ನ ಮೈಂಡಲ್ಲಿ. ಸೊ ಏನೇ ತಿಂಡಿ ಇದ್ದರೂ ಅವ್ನಿಗೆ ಹಾಕಿ ಕಳಿಸ್ಬಿಡ್ತೀನಿ. ನೋಡಿ ಇವತ್ತು ನಾನು 4 ಬಾಕ್ಸ್ನ ಹಾಕಿ ಕಳಿಸ್ತಾ ಇದ್ದೀನಿ. ಸೊ ಈ ರೀತಿ ಹಾಕಿ ಕಳಿಸಿದಾಗ ಅವನಿಗೆ ಏನು ತಿನ್ನಬೇಕು ಅನಿಸುತ್ತೋ ಅವ್ನಿಗೆ ಮೂಡಿಗೆ ತಕ್ಕಂತೆ ಯಾವ್ದು ಬೇಕಾದರೂ ತಿಂದ್ಕೊಂಡು ನಾನು ಬರೋ ತನಕ ಚೆನ್ನಾಗಿ ಆಟ ಆಡ್ಕೊಂಡಿರ್ಬೋದು. ತಿಂದ್ರೇ ಅಲ್ವಾ ಮಕ್ಕಳಿಗೆ ಶಕ್ತಿ ಬರೋದು.
ಎದಳಲ್ವಾ ಎದಳಲ್ವಾ? ಮಮ್ಮಿಗೆ ಟೈಮ್ ಆಗುತ್ತೆ ಮಗನ ಕೆಲಸಕ್ಕೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಬಂಗಾರಿ, ಗುಡ್ ಮಾರ್ನಿಂಗ್. ಕೆಲ್ಸಕ್ಕೆ ಬೇಡವಾ? ಚಲೋ ಎದಳು, ಜಿಯ ಕೊಡ್ತೀನಿ. ಹಂಗಲ್ಲ, ಎದಳು. ಅಪ್ಪು ಟೈಮ್ ಆಗುತ್ತಪ್ಪು ನನಗೆ. ಗುಡ್ ಮಾರ್ನಿಂಗ್ ಬೇಬಿ. ನಿದ್ದೆ ಹೋಗಿಲ್ವ ಇನ್ನೂ? ನನ್ನ ಬಾಕ್ಸ್ಗೂ ಊಟನ ಎತ್ಕೊಂಡಿದ್ದು ಆಯಿತು. ಸಾತ್ವಿಕಗೆ ಬ್ಯಾಸ್ಕೆಟ್ಗೆ ಮತ್ತು ಬ್ಯಾಗಲ್ಲಿ ಒಂದು ಜೊತೆ ಬಟ್ಟೆ ಇಟ್ಟಿರ್ತೀನಿ ಯಾವಾಗ್ಲೂ, ಅದೆಲ್ಲ ಇದೆಯಾ ಅಂತ ಕ್ಲೀನಾಗಿ ಚೆಕ್ ಮಾಡ್ಕೊಂಬಿಡ್ತೀನಿ. ಸೊ ಎಷ್ಟೇ ನನ್ನ ಹಸ್ಬೆಂಡ್ ಮಾಡ್ತೀನಿ ಅಂದರು ಯಾಕೋ ಅವರನ್ನು ನಂಬೋಕ್ಕೆ ನನಗಾಗೋದಿಲ್ಲ. ಸರಿ ಅವ್ರು ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ, ಆದ್ರೂ ನಾನೇ ಮಾಡಿ ಹೋಗಬೇಕು ಅನ್ನೋದು ನನಗೆ ಅದು ಮೈಂಡಲ್ಲೇ ಇರುತ್ತೆ. ಅಯ್ಯೋ ಇದು ಮಾಡಿ ಬಂದಿಲ್ಲ, ಮಾಡಿದ್ರೋ ಇಲ್ವೋ ಅಂತ ಅನ್ನೋದು ಮೈಂಡಲ್ಲಿರುತ್ತೆ ಅಂತ ನಾನೇ ಮಾಡಿಬಿಡ್ತೀನಿ. ನಂದು ಆಫೀಸ್ ಹೈಬ್ರಿಡ್ ಸಿಸ್ಟಮ್ ಆಗಿರೋದ್ರಿಂದ ಮನೆಯಲ್ಲೂ ವರ್ಕ್ ಮಾಡಬೇಕು. 3 ದಿವಸ ಆಫೀಸ್ಗೆ ಹೋಗ್ಬೇಕಾಗತ್ತೆ. ನಾನು ಏನೇನು ಬೇಕೋ ಎಲ್ಲ ಫಸ್ಟೇ ಎತ್ತಿಟ್ಬಿಟ್ಟಿರ್ತೀನಿ. ಲೈಕ್ ಲ್ಯಾಪ್ಟಾಪ್, ಚಾರ್ಜರ್, ಕನೆಕ್ಟರ್, ಹೆಡ್ಫೋನ್ಸ್, ವಾಚ್, ID ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅದು ಎಲ್ಲ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಟ್ಟು ಎಲ್ಲ ಎತ್ತಿ ಬ್ಯಾಗಲ್ಲಿ ಇಟ್ಕೋತೀನಿ. ರೆಡಿ ಮಾಡಿ ಹೋಗೋದು ಅಷ್ಟೇ. ಹುಷಾರು, ಸ್ಕೂಲ್ಗೆ ಹೋಗ್ಬಾ. ಇವತ್ತು ನನ್ನ ಬಸ್ ಹತ್ರ ಸಾತ್ವಿಕ್ ಡ್ರಾಪ್ ಮಾಡ್ತಾನೆ ಅಲ್ಲ ಚಿನಿ? ಡ್ರಾಪ್ ಮಾಡ್ತೀಯ ತಾನೆ? ಅವನೇ ಫಸ್ಟ್ ಹೋಗ್ಬೇಕು ಒಳಗಡೆ. ಇನ್ನು ಈಗ 7:45 ಟೈಮು. ನೋಡಿ ಶೆಕೆ ಯಾವ ರೀತಿ ಬರ್ತಾಯಿದೆ ಅಂತ ಹೇಳಿ. ನನಗೆ ಫುಲ್ ಶೆಕೆ. ಸೊ ಲೇಟ್ ಆದಾಗ ಕರ್ಕೊಂಡೋಗಿ ಬಿಡ್ತಾರೆ ಗಾಡಿನಲ್ಲಿ ನನ್ನನ್ನು. ಸೊ ತಲೆ ಬಾಚ್ಕೊಳ್ಳೋಕೆ ಟೈಮ್ ಇಲ್ಲ. ನನ್ನ ಬಸ್ ಬಂದಾದಮೇಲೆ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಕಿಟಕಿ ಎಲ್ಲ ಓಪನ್ ಮಾಡಿ ಫ್ರೆಶ್ ಆಗಿ ಹೇರ್ ತೊಗೋತೀನಿ. ತುಂಬಾ ಒಳ್ಳೆ ಗಾಳಿ ಬರುತ್ತೆ. ಸೀಟ್ಸ್ ಎಲ್ಲ ಬುಕ್ ಮಾಡಿಟ್ಟಿರ್ತೀನಿ. ಸೊ ಬುಕ್ಕಿಂಗ್ ಸೀಟಲ್ಲಿ ನಂಬರ್ ಇರುತ್ತೆ, ಕೂತ್ಕೊಂಡು ಹೋಗೋದು ಅಷ್ಟೇ. ನಾವು ಹೋಗ್ತಾ ನೈಸ್ ರೋಡ್ ಮೇಲೆ ಹೋಗ್ತೀವಿ. ಸೊ ಹೆವಿ ಟ್ರಾಫಿಕ್ ಇರೋದಿಲ್ಲ, ಮತ್ತು ವಾತಾವರಣವೂ ಅಷ್ಟೇ ಪೊಲ್ಯೂಟೆಡ್ ಆಗಿರೋದಿಲ್ಲ. ಸುತ್ತಮುತ್ತ ಎಲ್ಲ ಗಿಡಗಳಿರುತ್ತೆ. ತುಂಬಾ ಒಳ್ಳೆ ಎನ್ವೈರ್ನಮೆಂಟು. ಬೆಳಗ್ಗೆ ನಾನು ಹೋಗ್ಬೇಕಾದ್ರೆ ನಿಜ ತುಂಬ ಒಳ್ಳೆ ಎನ್ವೈರ್ನಮೆಂಟಲ್ಲಿ ಹೋಗ್ತೀನಿ. ಕೆಲವೊಂದು ಜನ ಆಫೀಸ್ಗೆ ಹೋಗ್ಬೇಕಾದ್ರೆ ಬರೀ ಟ್ರಾಫಿಕಲ್ಲೇ ಹೋಗಬೇಕು, ಟ್ರಾಫಿಕಲ್ಲೇ ಬರಬೇಕು, ಆ ರೀತಿ ಇರುತ್ತೆ. ಆ ರೀತಿ ಇದ್ದರೆ ಒಂದೊಂದ್ಸರಿ ಮೈಂಡ್ ಅಪ್ಸೆಟ್ ಆಗೋಗುತ್ತೆ. ನನಗೆ ಈ ಗಿಡಗಳು, ವಾತಾವರಣಗಳೆಲ್ಲ ನೋಡಿದಾಗ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಒಂದೊಂದು ಸರಿ ನೋಡ್ಕೊಂಡು ಹಾಗೆ ನಿದ್ದೆ ಕೂಡ ಮಾಡಿಬಿಡ್ತೀನಿ ನಾನು ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು. ಸ್ಟಾಪಿಂಗ್ ಗೊತ್ತಾಗುತ್ತೆ ಎಷ್ಟು ದೂರ ಅಂತೇಳಿ. ಒಂದು ಚಿಕ್ಕ ನ್ಯಾಪ್ ಅಷ್ಟೇ, ಜಾಸ್ತಿ ಹೊತ್ತು ಡೀಪಾಗಿ ಏನು ನಿದ್ದೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಟೋಲ್ ಹತ್ರ ಬಂದರೆ ಅದು ಗಾಡಿಗಳು ಸೌಂಡ್ ಎಲ್ಲ ಕೇಳಿಸುತ್ತಲ್ಲ, ಹಾಗೆ ಎದ್ದು ಬಿಡ್ತೀನಿ. ಟೋಲ್ ಹತ್ರದಿಂದ ನಮ್ಮ ಮನೆಗೆ ಹೋಗೋಕ್ಕೆ ಒಂದು 5 to 10 minutes ಆಗುತ್ತೆ. ಸೊ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ
ಹೋಗ್ತೀನಿ. ಈಗ ಆಫೀಸ್ಗೆ ಹೋಗ್ತಾ ಇಲ್ಲಿ ನೋಡ್ಬೋದು ಎನ್ವೈರ್ನಮೆಂಟ್ಸ್ ಎಲ್ಲ ಹೇಗಿದೆ ಅಂತ. ನಿಮಗೇನು ಅನಿಸುತ್ತೆ ಹೇಳಿ? ನಿಮ್ಗೆ ಆಫೀಸ್ಗೆ ಈ ರೀತಿ ಎನ್ವೈರ್ನಮೆಂಟ್ ಇದ್ದರೆ ನಿಮ್ಗೆ ಹೋಗೋಕೆ ಇಷ್ಟ ಆಗುತ್ತಾ ಆಗಲ್ಲ ಅಂತ ಹೇಳಿ. ನಾವು ಟೋಲಿಂದ ಹೊರಗಡೆ ಬಂದಮೇಲೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ತುಂಬ ಅಂದರೆ ತುಂಬ ಟ್ರಾಫಿಕ್ಕು. ಅರ್ಧ ಟ್ರಾಫಿಕಲ್ಲಿ ನಮ್ಮ ಆಫೀಸ್ ಬಸ್ಸೇ ಇರುತ್ತೆ. ಅದೊಂದು ಚೆನ್ನಾಗಿರುತ್ತೆ ಆದರೆ ಎನ್ವೈರ್ನಮೆಂಟ್ ಆಫೀಸ್ಗೆ ಹೋಗಬೇಕಾದ್ರೆ. ಬ್ಯಾಂಗ್ಳೂರಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಅಂತ ಎಲ್ಲರಿಗೂ ಗೊತ್ತಲ್ವಾ. ಸೊ ನಮ್ಮ ಆಫೀಸ್ ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಫೌಂಟೇನ್ಸ್ ಎಲ್ಲ ಆಫ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲೆಲ್ಲ ವಾಟರ್ ಓಪನ್ ಮಾಡಿ ಇಟ್ಟಿರ್ತಾರೆ ಡೈಲಿ. ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಈ ಪ್ಲೇಸ್ ಬಂದು ನೀವು ಫ್ಲೈಓವರಲ್ಲಿ ಹೋಗ್ತಾ ಇದ್ದ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರಲ್ಲಿ ಆ ಕಡೆಯಿಂದ ನೋಡ್ಬೋದು. ಹೊರಗಡೆಯಿಂದ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಒಳಗಡೆ ಅದಕ್ಕಿಂತ 2-3 ಪಟ್ಟಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಡೈಲಿ ಹೋಗೋರಿಗೆ ಓಕೆ ನಾವು ಇದನ್ನು ಡೈಲಿ ನೋಡ್ತೀವಲ್ಲ ಅನ್ನೋ ಒಂದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಯಾವಾಗಲೂ ಒಂದ್ಸರಿ ನೋಡೋರಿಗೆ ನಿಜವಾಗ್ಲೂ ಇದೊಂಥರ ಸ್ವರ್ಗ ಅಂತಲೇ ಅನಿಸುತ್ತೆ. ಸೊ ಆಫೀಸು ವರ್ಕ್ ಅಂದರೆ ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ನನಗೂ ಅಷ್ಟೇ. ಇಲ್ಲ ಡೈಲಿ ನೋಡಿ ನನಗೂ ಒಂದು ರೀತಿ ಬೋರ್ ಹೊಡಿಯುತ್ತೆ. ಒಂದೇ ಪ್ಲೇಸ್ನ ಒಂದೇ ಥರ ನೋಡ್ತಾ ಇದ್ದೀವಿ ಅಂತ. ವರ್ಕ್ ಸ್ಟ್ರೆಸ್ಸು ಎಲ್ಲ ಕೆಲಸಕ್ಕೂ ಅದರದ್ದೇ ಆದಂಥ ಒಂದು ಸ್ಟ್ರೆಸ್ ಇರುತ್ತೆ. ಅದಕ್ಕೆ ಅದರದ್ದೇ ಆದಂಥ ಒಂದು ಕಷ್ಟವೂ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಬಾರ್ದು. ಆದಷ್ಟು ನಾವು ಕಾಮಾಗಿರೋಕ್ಕೆ ಟ್ರೈ ಮಾಡಬೇಕು. ನೋಡಿ ಈಗ ನಾನು ಆಫೀಸ್ ಇಷ್ಟು ಚೆನ್ನಾಗಿರೋ ಆಫೀಸ್ ತೋರಿಸಿದ್ದೀನಲ್ಲ, ನನಗೂ ಸ್ಟ್ರೆಸ್ ಇದೆ, ನನಗೂ ಡಿಪ್ರೆಷನ್ ಆಗುತ್ತೆ, ನನಗೂ ವರ್ಕ್ ಪ್ರೆಷರ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ನಾವು ಏನು ಮಾಡಬೇಕು ಅಂತಂದರೆ ವರ್ಕ್ ಲೈಫ್ನ ಮತ್ತು ಫ್ಯಾಮಿಲಿ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನು ಒಂದು ಕಲ್ತ್ಕೊಂಡ್ಬಿಟ್ರೆ ಲೈಫಲ್ಲಿ ಏನು ಬೇಕಾದ್ರೂ ಸಾಧಿಸುವಂತಹ ಒಂದು ಧೈರ್ಯ ಬಂದುಬಿಡುತ್ತೆ. ಸೊ ನಾನು ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಹೋಗಿದೆ ಅಲ್ವಾ, ತಲೆನೂ ಬಾಚಿರಲಿಲ್ಲ, ಏನೂ ಇರಲಿಲ್ಲ, ನೀವು ನೋಡಿದ್ರಿ. ಇಲ್ಲಿ ರೆಸ್ಟ್ ರೂಮಲ್ಲಿ ಹೋಗಿ ನಾನು ತಲೆ ಬಾಚನ್ಗೆ ತೊಗೊಂಡು ಬಂದಿರ್ತೀನಿ. ಹೋಗಿ ತಲೆ ಎಲ್ಲ ಬಾಚ್ಕೊಬಿಡ್ತೀನಿ ನಾನು. ಸೊ ನನಗೆ ಅಷ್ಟು ಟೈಮ್ ಇಲ್ಲ ಆ್ಯಕ್ಚುಲಿ. ಟೈಮ್ ಇದ್ದು ನಾನು ಯಾವತ್ತು ತಲೆನಲ್ಲೇ ಹಾಕ್ಕೊಂಬಂದೆ ಅಂತಂದರೆ ಒಳಗಡೆ ಫುಲ್ AC ಇರುತ್ತೆ, ನೆಗಡಿ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸೊ ನಾನು ರಿಸ್ಕ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಹೋಗಿ ನಾನು ತಲೆ ಎಲ್ಲ ಬಾಚ್ಕೊಂಡು ಹೋಗಿ ಲಾಗಿನ್ ಆಗಿಬಿಟ್ರೆ ಮತ್ತು ಬೆಳಗ್ಗೆ ಹೋಗಿ ಸಂಜೆ ನಾನು ಹೊರಗಡೆ ಬರ್ತೀನಿ. ಇನ್ ಬಿಟ್ವೀನ್ ಬ್ರೇಕಿಗೂ ಬರ್ತೀನಿ.
ಇವರೆಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸು. ಇನ್ನೂ 4-5 ಜನ ಇದ್ದಾರೆ, ಅವರು ಬರಲಿಲ್ಲ ಆ್ಯಕ್ಚುಲಿ ಅವತ್ತು ಬ್ರೇಕಿಗೆ. ತುಂಬ ವರ್ಕ್ ಇದ್ದಿದ್ದರಿಂದ ಅವ್ರು ವರ್ಕ್ ಮಾಡ್ತಿದ್ರು. ನಾವು ಚಿಕ್ಕ ಬ್ರೇಕಿಗೆ ಬಂದಿದ್ವಿ. ಈಗ ನಾನು ಲಾಗ್ ಆಫ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಹೆಂಗಿದೆ ಬಿಸಿಲು ಅಂತ ಹೇಳಿ. ಆ ಬಿಸಿಲಿನ ಕಿರಣಗಳು ಆ ಭೂಮಿಗೆ ಬೀಳ್ತಿರೋದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಬೆಳಗ್ಗೆ ಫ್ರೆಶ್ಶಾಗಿ ಹೋಗಿರ್ತೀವಿ, ಸಂಜೆ ಬರೋಷ್ಟರೊಳಗಡೆ ಹೇರ್, ತಲೆ ಸ್ಟ್ರೆಸ್ಸು, ಬಿಸಿಲು, ವರ್ಕ್ ಪ್ರೆಷರು ಏನೇ ಹೇಳೋಕ್ಕಾಗೋದಿಲ್ಲ, ಅಷ್ಟಿರುತ್ತೆ ಮೈಂಡಲ್ಲಿ. ಯಾವಾಗ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವೋ ಅಂತ ಅನ್ನಿಸ್ಬಿಡುತ್ತೆ. ಸೊ ನಮ್ಮ ಆಫೀಸಲ್ಲಿ ಈ ರೀತಿ ಇರುತ್ತೆ, ಬಸ್ಸಸ್ಸು ಕಂಟಿನ್ಯೂಯಸ್ ಆಗಿ ರನ್ ಆಗ್ತಾ ಇರುತ್ತೆ. ಹಾಗೆ ಸೀಟ್ ಬುಕ್ಕಿಂಗ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನಾನು ಸಂಜೆ ಹೋದ ತಕ್ಷಣ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬೆಳಗ್ಗೆಯಿಂದ ಕೂತು ಕೆಲಸ ಮಾಡೋದ್ರಿಂದ ಬ್ಯಾಕ್ ಪೇನ್ ಎಲ್ಲ ಇರುತ್ತಲ್ಲ, ನನಗೆ ಹೋಗಿ ಕೂತು ಒಂದು 2-3 ಮಿನಿಟ್ಸ್ ಆಗಿದ ತಕ್ಷಣ ನನಗೆ ನಿದ್ದೆ ಬಂದುಬಿಡುತ್ತೆ. ಸೊ ನಿದ್ದೆ ಮಾಡಿಕೊಂಡು ನಾನು ಹೋಗ್ತೀನಿ ಮನೆಗೆ. ಫುಲ್ ನಿದ್ದೆ. ಈಗ ಸಾತ್ವಿಕ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. Hi baby. Good evening. ಎಲ್ಲಿ ಬ್ಯಾಗ್ಸು? ಏನು ಮಾಡ್ದೆ ಇವತ್ತಿಲ್ಲಿ? ಎಲ್ಲಿ? ವಾವ್, ಸೂಪರ್ ಮಗನೇ. ಅಪ್ಪ ಬಂದಿಲ್ಲ ಅತ್ತಿಗೆ. ಏನು ಬೇಕು? ಚನಿ, ಅಲ್ಲಿ ಯಾರದು ಬೂಬು? ಕ್ಯೂಟ್ ಬೂಬು. ಅಜ್ಜಿ ಬೋ ತಿಂತ ಕೇಳು. ಬಾ. ಒಂದು ಟ್ರಾನ್ಸ್ಫರ್ಮೇಷನ್ ಹಾಗಾಯಿತು. ಈಗ ನೋಡಿ ತಲೆಯೆಲ್ಲ ಎತ್ಕಟ್ಟಿದ್ದಾಗೋಯ್ತು. ಸಾತ್ವಿಕಂಗೆ ನೀರು ಬೇಕಂತೆ ಫಿಲ್ ಮಾಡಬೇಕು. ಇನ್ನು ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಈಗ ಅಡುಗೆ ಮಾಡು, ಮಗುಗೇನಾದರೂ ನೋಡು. ನಾನು ಅದು ಇದು ಕೆಲಸ ಮಾಡೋಷ್ಟರೊಳಗೆ ಟೈಮೇ ಆಗೋಗುತ್ತೆ. ಅಡುಗೆ ಕೆಲಸ ಮುಗೀತು. ಇವತ್ತು ರಸಮ್ಮು ಹಾಗೆ ತೊಂಡೆಕಾಯಿ ಪಲ್ಯ ಮಾಡಿ ರೈಸ್ ಇಟ್ಟಿದ್ದೀನಿ. ಇವತ್ತು ಇದೇನೇ ಡಿನ್ನರ್ ಮುಗೀತು. ಇನ್ನು ತಿಂದ್ಬಿಟ್ಟು ನಿದ್ದೆ ಮಾಡೋದು ಅಷ್ಟೇ ಕೆಲಸ. ಆಫೀಸಿಂದ ಬಂದಮೇಲೆ ಮನೆ ಕೆಲಸ ತುಂಬಾ ಇತ್ತು, ಎಲ್ಲ ಮುಗಿಸಿದ್ದೀನಿ. ಮೊಬೈಲಲ್ಲಿ ಚಾರ್ಜಿಂಗ್ ಕೂಡ ಇರಲಿಲ್ಲ, ಅದಕ್ಕೆ ವಿಡಿಯೋನ ಕಂಟಿನ್ಯೂ ಕೂಡ ಮಾಡೋಕ್ಕಾಗಲಿಲ್ಲ. ಈಗ ಅಡುಗೆ ಎಲ್ಲ ಮುಗೀತು. ರಸಮ್ಮು, ತೊಂಡೆಕಾಯಿ ಪಲ್ಯ ಹಾಗೆ ರೈಸ್ ಮಾಡಿದ್ದೀನಿ. ಈಗ ತಿಂದ್ಬಿಟ್ಟು ಮಲಗಬೇಕು. ಹಾಗೆ ನಾನು ಡೈಲಿ ನೈಟು ಪಾತ್ರೆಗಳನ್ನೆಲ್ಲ ತೊಳೆದು ಹಾಕ್ಬಿಡ್ತೀನಿ. ಈಗ ನಂದು ಬಾಕ್ಸು ಮತ್ತು ಹಸ್ಬೆಂಡ್ ಬಾಕ್ಸ್, ಮಗನ ಬಾಕ್ಸಸ್ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಇನ್ನು ಮಲ್ಗೋದಷ್ಟೇ.
ಸೊ ವಿಡಿಯೋನ ಕೊನೆ ತನಕ ನೋಡಿರೋರಿಗೆ ತುಂಬಾ ಥ್ಯಾಂಕ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.